यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರಿಗೆ ವಿವಿಧ ದೇವಸ್ಥಾನಗಳ ಮಹಾಪ್ರಸಾದ, ತಿರುವಲ್ಲಿಕೇಣಿ ಪಾರ್ಥಸಾರಥಿ ಸ್ವಾಮಿಯವರ ಕೋಡೈ ಉತ್ಸವ, ಆಳ್ವಾರ್ ತಿರುನಗರಿಯಲ್ಲಿ ಪಕ್ಷಿರಾಜನ ಆಡಿ ಸ್ವಾತಿಯ ವೈಭವ. ಈಗ ಸಮಾಚಾರದ ವಿವರಗಳು. ಇಂದು ನಮ್ಮ ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀ ಪುಸ್ತಕಂ ರಾಮಾನುಜನ್ ಮತ್ತು ಶ್ರೀಮತಿ ಆಂಡಾಳ್ ಶ್ರೀರಾಮ್ ಅವರು ಮೈಸೂರಿನ ಪುಸ್ತಕಂ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ದೇವಾಲಯದ ಮಹಾಪ್ರಸಾದವನ್ನು ಹಾಗೂ ತಮಿಳುನಾಡಿನ ತೆನ್ನಾಂಗೂರಿನ ಶ್ರೀ ಪಾಂಡುರಂಗ ರುಕ್ಮಾಯಿ ಅವರ ಮಹಾಪ್ರಸಾದವನ್ನು ಶ್ರೀಮಠದ ಆಪ್ತ ಶಿಷ್ಯರಾದ ಶ್ರೀ ಸತ್ಯ ಭಾರದ್ವಾಜ್ ಮತ್ತು ಶ್ರೀಮತಿ ನೀಲಾ ಅವರು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರಿಗೆ ಸಮರ್ಪಿಸಿದರು. ಪ್ರತಿನಿತ್ಯವೂ ಆ ಭಗವಂತನು ನಮ್ಮ ಶ್ರೀಗಳವರಿಗೆ ತನ್ನ ಮಹಾಪ್ರಸಾದವನ್ನು ಕಳುಹಿಸಿ ಅನುಗ್ರಹಿಸುತ್ತಿರುವುದು ನಮ್ಮ ಶ್ರೀಗಳವರ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸಿದ ನಮ್ಮ ಶ್ರೀಗಳವರು ಕರುಣಾಸಾಗರನಾದ ಆ ಭಗವಂತನ ನಿರ್ಹೇತುಕ ಕೃಪೆಯು ಸದಾ ಎಲ್ಲರಿಗೂ ದೊರಕಲಿ ಎಂದು ಪ್ರಾರ್ಥಿಸಿದರು. ನಗರದ ಪ್ರತಿಷ್ಠಿತ ಸಂಗೀತ ಸಂಸ್ಥೆಯಾದ ಎಂ.ಎ. ನರಸಿಂಹಾಚಾರ್ ಫೌಂಡೇಶನ್ ವತಿಯಿಂದ ಸಂಸ್ಥೆಯ ರಜತ ಮಹೋತ್ಸವದ ಪ್ರಯುಕ್ತ ಗಾಯನ ಸಮಾಜದಲ್ಲಿ 2 ದಿನಗಳ ಕಾಲ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅದರ 2ನೇ ದಿನದ ನಿನ್ನೆಯ ಕಾರ್ಯಕ್ರಮದಲ್ಲಿ ವಿದ್ವಾನ್ ರಾಹುಲ್ ವೆಲ್ಲಾಳ್ ಮತ್ತು ತಂಡದವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂಗೀತ ಕಾರ್ಯಕ್ರಮವು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಬಹಳ ಸೊಗಸಾಗಿ ಮೂಡಿಬಂದಿತು. ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ರಂಗರಾಜನ್ ಮತ್ತು ಶ್ರೀಮತಿ ರಾಧಾ ರಂಗರಾಜನ್ ದಂಪತಿಗಳು ಶ್ರೀಮತಿ ರಾಧಾ ಅವರ ಮಾತೃಶ್ರೀಯವರಾದ ಹಿರಿಯ ಸಂಗೀತ ವಿದುಷಿ ಶ್ರೀಮತಿ ಪುಸ್ತಕಂ ಯದುಗಿರಿ ಅವರ ಶತಮಾನೋತ್ಸವದ ಪ್ರಯುಕ್ತ ಪ್ರಾಯೋಜನೆ ಮಾಡಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ಆ ಹಿರಿಯ ಸಂಗೀತ ವಿದುಷಿಯವರ ಮತ್ತು ಅವರ ಕುಟುಂಬದ ಹಿರಿಯರ ಕಲಾ ಸೇವೆಯ ಬಗ್ಗೆ, ನಮ್ಮ ಶ್ರೀಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ಅವರ ಹಲವಾರು ಸಂಗೀತ ಕಚೇರಿಗಳನ್ನು ಕೇಳಿದುದರ ಬಗ್ಗೆ ಹಾಗೂ ಮೈಸೂರಿನಲ್ಲಿ ಅವರ ಗೃಹದಲ್ಲಿ ಅವರು ಏರ್ಪಡಿಸುತ್ತಿದ್ದ ಅನೇಕ ಸಂಗೀತ ಕಚೇರಿಗಳ ಬಗ್ಗೆ ಸ್ಮರಿಸಿಕೊಂಡರು. ಹೆಚ್ಚಿನ ಸಂಭಾವನೆ ಕೊಡಬೇಕು. ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಕರ್ನಾಟಕ ಸಂಗೀತದ
ಒಂದು ಗೆರಿಮೆಯನ್ನು ಹೆಚ್ಚಿಸಬೇಕು ಅಂತ ಹೇಳ್ತಾ ಎಂ.ಎ. ನರಸಿಂಹಾಚಾರ್ಯರು ಪ್ರಾತಸ್ಮರಣೀಯರು, ಬಹಳ ಚೆನ್ನೈನ ತಿರುವಲ್ಲಿಕೇಣಿ ದಿವ್ಯದೇಶದಲ್ಲಿ ಈಗ ಶ್ರೀ ಪಾರ್ಥಸಾರಥಿ ಸ್ವಾಮಿಯವರಿಗೆ ಕೋಡೈ ಉತ್ಸವ ನಡೆಯುತ್ತಿದೆ. ಅದರ 5ನೇ ದಿನದ ನೆನ್ನೆಯ ಉತ್ಸವದ ವೈಭವವನ್ನು ಈಗ ದರ್ಶಿಸೋಣ. ತಿರುಕುಡಂದೈ ದಿವ್ಯದೇಶದಲ್ಲಿ ಶ್ರೀ ಶಾರಂಗಪಾಣಿ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಪವಿತ್ರೋತ್ಸವ ನಡೆಯುತ್ತಿದೆ. ಅದರ ಪ್ರಯುಕ್ತ ನಿನ್ನೆ ಶ್ರೀ ಆರಾವಮುದನ್ ಸ್ವಾಮಿಯವರಿಗೆ ವಿಸಿರಿಮುಡಿ ಸೇವೆ ನಡೆಯಿತು. ಈಗ ಅದರ ದಿವ್ಯ ದರ್ಶನ ಮಾಡೋಣ. ವಾನಮಾಮಲೈ ದಿವ್ಯದೇಶದಲ್ಲಿ ಆಡಿ ಮಾಸದ ಉತ್ತರ ನಕ್ಷತ್ರದ ಪ್ರಯುಕ್ತ ನಿನ್ನೆ ಶ್ರೀ ವರಮಂಗೈ ತಾಯಾರವರಿಗೆ ವಿಶೇಷ ಅಲಂಕಾರವಾಗಿ ಉತ್ಸವ ನಡೆಯಿತು. ಬನ್ನಿ, ತಾಯಾರವರ ದಿವ್ಯ ದರ್ಶನ ಪಡೆದು ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಈಗ ಒಂದು ಪುಟ್ಟ ವಿರಾಮ. ಯತಿರಾಜ ಭಕ್ತಿ ನ್ಯೂಸ್ ಚಾನೆಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಮಿಳುನಾಡಿನ ನವತಿರುಪತಿಗಳಲ್ಲಿ ಪ್ರಮುಖವಾದ ಆಳ್ವಾರ್ ತಿರುನಗರಿ ದಿವ್ಯದೇಶದಲ್ಲಿ ಶ್ರೀ ಆದಿನಾಥ ಪೆರುಮಾಳ್ ಆಳ್ವಾರ್ ದೇವಸ್ಥಾನದಲ್ಲಿ ಈಗ ಪಕ್ಷಿರಾಜರ ತಿರು ಆಡಿ ಸ್ವಾತಿ ಉತ್ಸವ ನಡೆಯುತ್ತಿದೆ. ಪಕ್ಷಿರಾಜ ಎಂದರೆ ಮಹಾವಿಷ್ಣುವಿನ ವಾಹನವಾದ ಗರುಡ. ದೇವಸ್ಥಾನದ ಗೋಡೆಯ ಮೇಲಿರುವ ಈ ಗರುಡನಿಗೆ ಅಲ್ಲಿ ಅತ್ಯಂತ ಮಹತ್ವವಿದೆ. ಈ ಗರುಡನ ವಿಗ್ರಹವು ದೇವಾಲಯದ ಆವರಣದ ಗೋಡೆಯ ಮೇಲೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನೆಲೆಸಿದೆ. ಅಗಸ್ತ್ಯ ಋಷಿಯು ಗರುಡನನ್ನು ಕುರಿತು ಪ್ರಾರ್ಥಿಸಿದಾಗ ಗರುಡನು ಈ ಸ್ಥಳದಲ್ಲಿ ಅವರಿಗೆ ಪ್ರತ್ಯಕ್ಷನಾಗಿ ಶ್ರೀ ಆದಿನಾಥನ ಭಕ್ತರಿಗೆ ಹಾಗೂ ನಮ್ಮಾಳ್ವಾರರಿಗೆ ದರ್ಶನ ನೀಡಿದನೆಂಬ ನಂಬಿಕೆ. ಸ್ಥಳ ಪುರಾಣದ ಪ್ರಕಾರ ಶ್ರೀ ನಮ್ಮಾಳ್ವಾರವರು ಈ ಪಕ್ಷಿರಾಜನನ್ನು ಪ್ರತಿನಿತ್ಯವೂ ಪೂಜಿಸುತ್ತಿದ್ದರು ಎಂದು ಹೇಳಲಾಗಿದೆ. ಅಂತಹ ಪಕ್ಷಿರಾಜನ ಉತ್ಸವವು ಇದೇ ತಿಂಗಳ 13ನೇ ತಾರೀಕಿನಿಂದ ಪ್ರಾರಂಭಗೊಂಡು 22ನೇ ತಾರೀಕಿನವರೆಗೆ ನಡೆಯಲಿದೆ. ಅದರ 7ನೇ ದಿನದ ವೈಭವದ ಉತ್ಸವವನ್ನು ಈಗ ದರ್ಶಿಸೋಣ.
ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಸುಂದರ ಬಾಹುಸ್ತವ ಸ್ತೋತ್ರದ 21ನೇ ಶ್ಲೋಕದಿಂದ 25ನೇ ಶ್ಲೋಕದವರೆಗೆ ಶ್ರೀ ಉವೆ ಅಕ್ಕಾರಕಣಿ ಶ್ರೀನಿಧಿ ಸ್ವಾಮಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಶ್ರೀ ಆಂಡಾಳ್ ತಾಯಾರವರ ತಿರುನಕ್ಷತ್ರವಾದ ತಿರುವಾಡಿ ಪೂರಂ ಪ್ರಯುಕ್ತ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:30ಕ್ಕೆ ಶ್ರೀ ಆಂಡಾಳ್ ತಾಯಾರ್ ವಿರಚಿತ ನಾಚಿಯಾರ್ ತಿರುಮೊಳಿಯಲ್ಲಿ 2ನೇ ಅಧ್ಯಾಯದ 16ನೇ ಪಾಶುರದಿಂದ 20ನೇ ಪಾಶುರದವರೆಗೆ ತಿರುವೆಳ್ಳರೈ ಶ್ರೀಮತಿ ಕೃಷ್ಣಕೃಪಾ ಅವರು ಉಪನ್ಯಾಸ ನೀಡಲಿದ್ದಾರೆ. ಮಂಗಳವಾರದ ಪಂಚಾಂಗ ದಿನಾಂಕ 21 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಸಪ್ತಮಿ ಉಪರಿ ಅಷ್ಟಮಿ ಚಿತ್ತಾ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ.